ನಾನೆಂದು ವಿಚಾರಿಸು. ಹೌದಲ್ಲ, ವಿಷಮ ಸಂಸಾರ ಕನಸಂದರಿ ಏನು ಇಸಮ ಸಂಸಾರ ಕನಸಂದೋರಿ ಅಂತ ಹೇಳ್ತಾರ. ಅಲ್ಲಿವರೆಗೆ ನೀನು ತಿಳಿಯಂಗಿಲ್ಲ. ಹಾ ಹಾ ನೀ ಇದೇ ಬಹಳ ಚಲೋ ಅಂತ ಕೂತಿದಿ. ಒಟ್ಟ ಇದ ಚಲೋ ಅಂತ ಕೂತಾರತ್ರಿ. ಹೊಲ ಬಹಳ ಚಲೋ, ಮಕ್ಕಳು ಬಹಳ ಚಲೋ, ಪ್ರೇಮ ಬಹಳ ಚಲೋ, ಗಂಡ ಚಲೋ. ಇದ್ರಾಗ ಕೂತಿರಿ ಏತ್ ಹೇಳ್ತಾರ ಅವ್ರು. ಏನ ಚೆಲವಿಲ್ಲದಕ್ಕೆ ಚೆಲುವತ್ತೆ ಅಂತ ತಿಳ್ಕೊಂಡಿದಿ. ಹೌದಲ್ಲ, ಇದೇ ನಿನಗೆ ಮೋಸ ಮಾಡ್ತದ. ಇದು ಗೊತ್ತಿಲ್ಲ ನಿನಗೆ. ಇದು ಯಾವಾಗ ಮೋಸ ಮಾಡ್ತದ ಗೊತ್ತಿಲ್ಲ. ಯಾವಾಗ ಕೈ ಬಿಡ್ತದ ಅಂತ ಮತ್ತೆ ಮೋಸ ಮಾಡ್ದಂಗೆಲ್ಲ. ಹೌದಲ್ಲ, ಕೈ ಬಿಡೋದಕ್ಕೆ ಹಿಡಿಬೇಡ. ಕೈ ಬಿಡ್ಲಾದ ಹಿಡಿಬೇಡತ್ರಿ. ಅಮಾರವಾಗಿ ನಿನ್ನನ್ನು ಹುಟ್ಟಿದ ಅವ ಯಾವ ಅವ ಕಡಿಗೆ ಹೋಯ್ತಾನಂದಾಗ ಅವನ ಕೈ ಬಿಡ್ಬೇಡ. ಅವನ್ ಕೈ ಬಿಡ್ಬೇಡ ಅಂತ ಹೇಳ್ತಾ ಇದ್ರಿ. ಪರಮಾತ್ಮ ಹೌದಲ್ಲ, ಆ ಪರಮಾತ್ಮ ಎಲ್ಲಿ ಅದಾನ? ತಾನೇ ತಾನಾದಾಗ ಇನ್ನೇನೇನೈತೆ ಹುಡುಗಿಯ ಮನೋಭಾವಲಯವಾದ ಮಾರ್ಗವಿದು. ಹೌದು, ಮನೋಭಾವಲಯವಾದ ಮಾರ್ಗವಿದು. ಮನೆಯಲ್ಲಿ ದೇವ್ರ್ಯಾವುದು, ಹೊರಗಿನ ದೇವ್ರ್ಯಾವುದು, ನೀ ಹುಡುಕು ದೇವರಿನ ಮಧ್ಯಾವದು. ಜನ್ಮ ಆತ್ಮಕ್ಕಿಲ್ಲ ಜೀವ ಭಾವಕ್ಕೆ ಸೋತೆ. ಹುಡುಗಿ ಜಗದ ಜಂಜಾಟ ಇದು ಹುಚ್ಚ ಕಾಯಿದೆ. ಹೌದು, ಜಗದ ಜಂಜಾಟ ಇದು ಹುಚ್ಚ ಕಾಯಿದೆ. ಜನನ ಮರಣದ ಜಾರಿಗೆ ಸೋತ್ಯದ ಜೀವ ಭಾವದ ಮೇಲೆ ಇದೆ. ಜನನ ಮರಣದ ಜಾರಿಗೆ ಸೋತ್ಯದ ಜೀವ ಭಾವದ ಮೇಲೆ ಇದೆ. ಶಮದ ಮಾದಿ ಶಟ ಸಂಪತ್ತೆ ಲಕ್ಷಣಿಯೋಳು. ಭಯೋಳು ಇದ್ದು ಹುಡುಗಿ ಮರಿಬವರೇ. ಹೌದು, ತಲಿಯೋಳು ಇದ್ದು ಹುಡುಗಿ ಮರಿಬವರೇ. ಭವಿತಿರಾಗಿತ್ತ ಬೆಂಕಿ ತಲಿಯೋಳು ಇಟ್ಟಕೊಂಡು ರವಿಗೆ ಖಾತಾರೆ ತಡಿಬವರೇ. ಭವಿತಿರಾಗಿತ್ತ ಬೆಂಕಿ ತಲಿಯೋಳು ಇಟ್ಟಕೊಂಡು ರವಿಗೆ ಖಾತಾರೆ ತಡಿಬವರೇ. ಹೇಳ್ತಾ ಇದ್ದಾರೆ ಕವಿಗಳು. ಏನ್ ಹೇಳ್ತಾರಪ್ಪ? ಭವಿ ತಿರುಗಿತ್ತ ಬೆಂಕಿ ತಲಿಯೋಳು ಇಟ್ಟುಕೊಂಡು ಕವಿಗೆ ಕತ್ತಲೆ ತಡಿಬಹುದೇ ಅಂತ ಹೇಳ್ತಾರ. ರವಿಗೆ ಕತ್ತಲೆ ತಡೆಯಂಗಿಲ್ಲ. ಯಾಕೆ ತಡೆಯಂಗಿಲ್ಲ ಅಂದ್ರ, ಯಾಕ್ರಿಪ? ರವಿ ಅಂದ್ರೆ ಯಾರು? ಸೂರ್ಯ. ರವಿ ಅಂದ್ರ ಸೂರ್ಯ. ಅದಕ್ಕೆ ಏನಂದಾರ? ಏನ್ ಹೇಳ್ತಾ ಇದ್ದಾರ? ಜೋ ಕವಿ ದೇಖಾ ಓ ರವಿ ನ ದೇಖಾ. ಏನು ಜೋ ಕವಿ ದೇಖಾ ಓ ರವಿ ನ ದೇಖಾ ಅಂತ ಹೇಳ್ತಾ ಇದ್ದಾರ. ಕವಿ ಏನ ನೋಡ್ಯಾನ? ಏನು ನೋಡ್ಯಾನ? ಕತ್ತಲು ನೋಡ್ಯಾನ, ಬೆಳಕ ನೋಡ್ಯಾನ, ಪುರಾಣ ನೋಡ್ಯಾನ, ಶಾಸ್ತ್ರ ನೋಡ್ಯಾನ, ಎಲ್ಲಾ ನೋಡ್ಯಾನ. ಸೂರ್ಯ ಏನು ನೋಡಿಲ್ಲತ್ತೀರಿ ನೀವ? ರವಿ ಅಂದ್ರ ಸೂರ್ಯ. ಅವ ಕತ್ತಲು ನೋಡಿಲ್ಲ. ಕತ್ತಲೆ ಹೆಂಗ್ ನೋಡ್ತಾನ್ರಿ? ಅವ್ 7 ಗಂಟೆಗೆ ಹೊಂಡ್ತಾನ. ಇದು ನಸಿಕಿನ 5 ಗಂಟೆಗೆ ಬೇಪತ್ತ ಆಗ್ತದ. ಸಣ್ಣಂಗ್ ಜಾಗ ಬಿಡ್ತದ ಕತ್ತಲಿ. ಅದಕ್ಕ ಕವಿ ಕಣ್ಣತ ವಸ್ತು ರವಿ ಕಂಡಿಲ್ಲ. ಸೂರ್ಯ ಉದಯ ಆಗ್ತದ 7 ಗಂಟೆಕ. ನಸಿಕಿನ 5 ಗಂಟೆಗೆ ಇದು ಸಣ್ಣಂಗ್ ಜಾಗ ಬಿಡ್ಲಕ್ ಹತ್ತದ, ಬೆಳಕಾಗ್ಲಕ್ ಹತ್ತದ. ಅಂತ ಕವಿ ಕಂಡಾನ. ಕವಿ ಕತ್ತಲು ಕಂಡಾನ, ಬೆಳಕನು ಕಂಡಾನ, ಕವಿ ಮಾಡಿಟ್ಟಾನ. ಹೇಳ್ತಾ ಇದ್ದಾರ. ಅದಕ್ಕೆ ಹೇಳ್ತಾರ ಹೆಂಗ? ಭವಿ ತಿರುಗಿತ್ತ ಬೆಂಕಿ ತಲಿಯೊಳಗೆ ಇಟ್ಕೊಂಡು ರವಿಗೆ ಕತ್ತಲೆ ತಡಿಬಹುದೇ ಅಂತ ಹೇಳ್ತಾರ. ಓಡಿ ಹೋಗ್ತದ ಅಂತ ಹೇಳ್ತಾ ಇದ್ದಾರ.
ಈಗ ಎದ್ದು ಹೋದ್ರ ಹಿಂಗತ್ರಿ ಓಡಬೇಕಾಗ್ತೈತ್ರಿ ಬಡದ್ ಬೀಳತ್ತು ಅಂದ್ರೆ ನಿಂದ್ರಲಕ್ಕೆ ಸಾಧ್ಯ ಆಗುದಿಲ್ಲ ಅವ್ರಿಗೆ ಅದಕ್ಕೆ ಏನ್ ಹೇಳ್ತಾರು ಹೇಳ್ತಾರ ಕರ್ಮಕಾಂಡ ಜ್ಞಾನಕಾಂಡ ಉಪಾಸನೆ ಕಾಂಡ ಇವು 3 ಹಾದಿ ಅದಾವ ಅಂತ ಹೇಳ್ಬೇಕಾಗೈತಿ ಯಾವ್ಯಾವ ಹಾದಿ ಎಲ್ಲೆಲ್ಲಿ ಹಾದು ಹೆಂಗ್ ಬಂದಿ ಅಂತ ಕೇಳಿ ಹೋಗಿ ಹೇಳ ಪದ್ಯದೊಳಗ ಕರ್ಮ ಅಂದ್ರ ಈಗ ನಾವು ಮಾಡ್ತಕ್ಕಂತ ವ್ಯವಹಾರ ಏನೈತಿ ಇದು ಕರ್ಮಕಾಂಡದಾಗ ಆತ ಕರ್ಮ ಉಪಾಸನ ಅಂದ್ರ ಭಕ್ತಿ ಏನ್ ಮಾಡ್ತೀವಿ ಅದು ಉಪಾಸನ ಮತ್ತು ಜ್ಞಾನ ಕಾಂಡಪ್ಪ ಅಂತಂದ್ರ ಅಲ್ಲಿ ಹೋಗಿ ಏನಾಗ್ತದ ಜ್ಞಾನ ಕಾಂಡದಾಗ ಯಾವಾಗ ನೀನೇನ ನಾನೇ ನೀ ಆಗೋ ತನಕ ಏನ್ ಅಭ್ಯಾಸ ಮಾಡ್ತಾನ ಹ ಹ ಅದು ಜ್ಞಾನ ಕಾಂಡ ಆಗ್ತದೆ ಅದು ಜ್ಞಾನ ಕಾಂಡ ಆಗ್ತದ ಈಗ ಹಾಲದ ನೋಡ್ತೀವಿ ಹಾಲದ ಏನು ಹಾಲದ ಅಲ್ರಿ ಹಾಲಿಗೆ ಬಂದಿಟ್ಟ ಗುರು ಮಹಾಮಂತ್ರಿ ಎಂಬ ಕರ್ಣೇಂದ್ರಿ ಅಪ್ಪ ಹಾಕ್ತಪ್ಪ ಅಂತಂದ್ರ ಹಾಕ್ತಂದ್ರ ಏನಾಗ್ತದಲ್ಲಿ ಏನಾಗ್ತೈತೈತ್ರಿ ಮೊಸರ ಆಗ್ತದ ಮೊಸರು ಆಗ್ತದ ಮೊಸರು ಕೆಟ್ಟ ಏನಾಕೈತಿ ಮೊಸರು ಕೆಟ್ಟ ಏನಾಗುದದ ಮಜ್ಜಿಗೆ ಆಗುದದ ಮಜ್ಜಿಗೆ ಕೆಟ್ಟ ಏನಾಕೈತಿ ಮಜ್ಜಿಗೆ ಕೆಟ್ಟ ಏನು ಬೇನೆ ಹೊಂಟತೈತ್ರಿ ತುಪ್ಪ ಆಕೈತಿ ಬೆಣ್ಣೆ ಆದಾಗ ತುಪ್ಪ ಆಗ್ತೈತ್ರಿ ಹಾ ಬೆಣ್ಣೆ ಆದಾಗ ತುಪ್ಪ ಆಕೈತಿ ತುಪ್ಪ ಹೋಗಿ ಆ ದೇವ್ರಿಗೆ ಒಪ್ಪ ಆಗ್ತೈತಿ ಆ ದೇವ್ರಿಗೆ ಒಪ್ಪ ಆದ ಬಳಕ ಮಾತ್ ಕಪ್ಪ ಆಗ್ತೈತಿ ಇದ್ಯಾನ ಜ್ಞಾನ ಕಾಂಡದಾಗ ಹೋಗಿ ಜ್ಞಾನ ಕಾಣ್ತಾರ ಇದಕ್ಕ ಹೌದಲ್ಲ ಯಾಕ ಅದೇ ತುಪ್ಪ ಆ ಹಾಲಿನಾಗ ಹಾಕಿ ಕಲಿತದ ಕಲಿದಿಲ್ರಿ ಅದು ಬ್ಯಾರೇನೆ ಆಗ್ತದ ಅದರಂದೇ ಅದನ್ನ ಕಲಿಬೇಕಾಗಿತ್ತು ಅದ್ರಾಗ ಬಂದೈತಿಗ್ರಿ ಹಂಗಿಲ್ರಿ ಕಟ್ಟದು ಹಾ ಹಾ ಶುದ್ಧ ಆಗೈತಿ ಕಟ್ಟದ ಶುದ್ಧ ಆಗ್ಯದ ಹಾಗೆ ಶುದ್ಧ ಆಗಲ್ಲ ದೇವ್ರ ತಿಳಿಯಂಗಿಲ್ರಿ ಶುದ್ಧ ಆಗಲಾರ್ದ ದೇವ್ರ ತಿಳಿಯಂಗಿಲ್ಲತ್ತೀರಿ ಅಲ್ಲೇನ ಇಲ್ಲೇನ ಒಳಗನ ಹೊರಗ ಹೊತ್ತು ಮುಳುಗ್ತೈತಿ ಏನ್ ಅಲ್ಲಿದಾನೇನು ಇಲ್ಲಿದಾನೇನು ಒಳಗದಾನ ಹೊರಗದಾನ ಅನ್ನೋದ್ರೊಳಗೆ ಹೊತ್ತು ಮುಳುಗೋದ್ರಲ್ಲಿ ಅದು ಹೊತ್ತು ಮುಳುಗಬಹುದು ಹಂಡುದು ಅದ್ರ ಸೃಷ್ಟಿ ನಿಯಮ ಅದ ಅದು ಮತ್ ಮರ್ಸ್ಕೊಂಡು ಬೀಳುದು ಮತ್ ಮುಂಜಾನೆ ಹೇಳುದು ಹಾ ಹಾ ಹಿಂಗೈತಿ ಅದ್ರದ್ದು ಅದು ಆಗುದ ನೀವು ಕರೆಕ್ಟ್ ಹೇಳತ್ತೀರಿ ಹೌದಾ ಮತ್ತೆ ಬರೋಬರಿ ಐತ್ರಿಲ್ಲ ನೀವು ಹೇಳುದು ಕರ್ಮ ಕಾಂಡ ಜ್ಞಾನ ಕಾಂಡ ಉಪಾಸನೆ ಕಾಂಡ 3 ಹಾದಿ ಹವಾದ 3 ಹಾದಿ ಮರ್ಮ ತಿಳಿಯದವನೇ ತೀರವಾದಿ ಹವಾದ ತೀರವಾ ಮರ್ಮ ತಿಳಿಯದವನೇ ತೀರವಾದಿ ಹವಾದ ತೀರವಾ ಯಾವ ಹಾದಿ ಹೋದರೆ ಭಕ್ತಿ ಐತೆ ಮರಿಯ ಐತೆ ಮರಿಯ ಭಯ ಭಕ್ತಿಗಿಲ್ಲ ಭವವಾದಿ ಹವದ ಭವ ಭಯ ಭಕ್ತಿಗಿಲ್ಲ ಭವವಾದಿ ಹವದ ಭವ ಜ್ಞಾನ ಕಾಂಡಕ ಕಲಿ ಇಲ್ಲ ಚಂದಾಗಿ ನೋಡಿ ಕೊರವೋದಿ ನೋಡಿ ಕೊರವೋದಿ ಅನಂತ ನಾನೇ ಅನಾದಿ ಹವದ ಅನಂತ ನಾನೇ ಅನಾದಿ ಹವದ ಉಳಿದ ನಮಸ್ಕಾರ ಏತಕ್ಕೆ ಎಲ್ಲಿ ಇಟ್ಟಿದೆ ನಿನ್ನ ಬೋಧಿ ಇಟ್ಟಿದೆ ನಿನ್ನ ಬೋಧಿ ನಿನಗೆ ನೀನು ನಮಿಸು ಆತ್ಮ ಒಂದೇ ಹವಾದು ಆತ್ಮ ನಿನಗೆ ನೀನು ನಮಿಸು ಆತ್ಮ ಒಂದೇ ಹವಾದು ಆತ್ಮ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಕವಿಗಳು ಉಳಿದ ನಮಸ್ಕಾರ ಏತಕ್ಕೆ ಎಲ್ಲಿಟ್ಟಿದಿ ಹುಚ್ಚುಗಟ್ಟಿ ನಿನ್ನ ಬುದ್ಧಿ ಅಂತ ಕೇಳ್ತಾ ಇದ್ದಾರ ಬರೀ ಆ ನಮಸ್ಕಾರ ಅಲ್ಲಿ ನಮಸ್ಕಾರ ಇಲ್ಲಿ ನಮಸ್ಕಾರ ಹಾದ್ ಹೋಗಾಗ ನಮಸ್ಕಾರ ಮಾಡಿದ ಅದು ಉಳಿದವ್ರಿಗೆಲ್ಲ ಬೇರೆ ಬೇರೆ ನಮಸ್ಕಾರ ಅವ ಬ್ಯಾರೆ ಬೇರೆ ನಮಸ್ಕಾರ ಅದಾವ ನಿನ್ನ ಆತ್ಮಕ್ ಯಾವ ನಮಸ್ಕಾರ ಐತಿ ಅಂತ ಕೇಳ್ಯಾನ ಆತ್ಮ ನಿವೇದನ ಭಕ್ತಿ ಅಂತ ಹೇಳಿ ಯಾವ ಮಾಡ್ತಾನ ನೋಡು ಹೌದು ಅವನಿಗೆ ಈ ನಮಸ್ಕಾರ ಹೋಗಿ ಮುಡುತ್ತದ ಹೌದು ಏನು ಆತ್ಮ ನಿವೇದನ ಭಕ್ತಿ ಅಂತ ಹೇಳ್ಯಾರ ಕವಿಗಳು ಮತ್ ಇದನ್ನ ಬಿಟ್ಟು ನೀ ಏನ್ ಹೇಳತ್ತಿದ್ ನೋಡ ಆ ಶರೀರಕ್ಕೆ ಬಂದ ಮುಡ್ತೈತಿ ಏನ
ಹಾಡ್ಲಿಕ್ ಬಂದ ನಾವು ಹುಡುಗ ಏನ್ ಮಾಡ್ತಾನ್ರಿ ಈ ತಾಳಿನ ತಾಳಿ ನಾವ್ ಏನ್ ಮಾಡ್ತಾನ ಅವನಿಗೆ ಸಾಟಿ ನಮಸ್ಕಾರ ಏನು ಅವನ್ಗೆ ಸಾಟಿ ನಮಸ್ಕಾರ ಸುಳ್ಳಗ ಸೋಳ ನಮಸ್ಕಾರ ಸುಳ್ಳಗ ಸೋಳ ನಮಸ್ಕಾರ ಸೋಟಾಗ ಸಾಟಿ ನಮಸ್ಕಾರ ಮತ್ತೇನು ಸೋಟಗ ಸಾಟಿ ನಮಸ್ಕಾರ ಅಂತ ಹೇಳ್ತಾರ ಒಳ್ಳೆಯವನಿಗೆ ಮಾತ್ರ ಒಂದೇ ನಮಸ್ಕಾರ ಯಾವ ಒಳ್ಳೆಯವ ಅದಾನ ಅವನಿಗೆ ಒಂದೇ ನಮಸ್ಕಾರ ಅಂತ ಹೇಳ್ತಾರ ಅದೇ ಜಗತ್ತೆಲ್ಲ ತುಂಬಿ ಹೋಗಿತ್ತು ಜಗತ್ತೆಲ್ಲ ತುಂಬಿ ಹೋಗೈತಿ ನೀ ಮಾಡ್ಕೊಂಡದ ಇವ್ ರೇಪ್ ರೈಟ ಅಲ್ಲಿ ಹನಿ ಕೈ ಹಚ್ಚುದು ಕ್ವಾಳಿ ಬೀಳುದು ನೀ ನೆಲ ನಮಸ್ಕಾರ ಮಾಡಕ್ ಹೋಗು ಯಾರಿಗಾರೆ ಹ ಹ ಅವ್ರು ತೋಳಂಗಿಲ್ಲ ಹಂಗ ತೋಳಂಗಿಲ್ರಿ ಆಗಲೇ ಮಾಡಿ ಬಿಡ ನಡಿ ಮುಂದಕ್ಕೆ ಹೌದಲ್ಲ ಇವು ನಮಸ್ಕಾರ ಹಂಗಿರಲ್ಲ ಅದ್ ಹೆಂಗದ ನಮಸ್ಕಾರಕ್ಕೆ ಆತ್ಮ ಶುದ್ಧ ಆಗ್ಬೇಕಂತ ತಿಳ್ಕೊಂಡು ತ್ರಿಕಾಲ ಪೂರ್ವಕವಾಗಿ ಗುರುವಿನ ಚರಣಕ್ಕೆ ಯಾವ ನಮಸ್ಕಾರ ಮಾಡ್ತಾನ ಹೌದಲ್ಲ ಅದೇ ಪವಿತ್ರವಾದ ನಮಸ್ಕಾರ ಅದೇ ಪವಿತ್ರವಾದ ನಮಸ್ಕಾರ ಅಂತ ಹೇಳ್ತಾರ ಆತ್ಮ ಅದಕ್ಕೆ ದೀರ್ ಸಾಷ್ಟಾಂಗ ನಮಸ್ಕಾರ ಅಂತ ಏನು ಸಾಷ್ಟಾಂಗ ನಮಸ್ಕಾರ ಅಂತಾರ ಅಂತ ನಮಸ್ಕಾರ ಅಂತೂ ನೀವು ಎಂದೂ ಮಾಡಿಲ್ಲ ನೀವು ಬರೇ ಧಾಮ್ ನಮಸ್ಕಾರ ಮಾಡ್ಕೊತ ಹೊಂಟ್ರಿ ಅಲ್ಲಿ ಆತು ಇದು ಇಲ್ಲಿ ಆತು ಇಲ್ಲಿ ತ್ಯಾಕಿ ಬಡೋದ್ರು ಮತ್ತೆ ಹೇಳ್ತಾ ಇದ್ದಾಳ ಪ್ರಥಮದಲ್ಲಿ ಬಂದ ಭೂಮಿಗೆ ಯಾರು ನಮಸ್ಕಾರ ಮಾಡ್ಯಾರ ಭೂಮಿಗೆ ಬರಬರಿ ಐತಿ ಭೂಮಿಗೆ ನೋಡು ಇದನ್ನ ಹುಟ್ಟಿಸಿದವ ಯಾವದಾನ ಪರಮಾತ್ಮ ಎಟ್ಟತ್ ಹೇಳಿ ಅವನ ಹೆಸರು 100 ಹೆಸರು ಅದಾವ ಅವಂಗ ನೂರಾರು ಹೆಸರು ಅದಾವ ಅನಂತ ಹೆಸರುಗಳದಾವ ಯಾವ್ದ ಹೆಸರು ಅಂತ ಹೇಳಿ ನಿನಗ ಅನಂತ ನಾಮ ಅನಂತ ರೂಪ ಅನಂತ ನಾಮ ಅನಂತ ರೂಪ ಅದಾವ ಗಣಿತ ಇಲ್ಲ ಗಣಿತ ಇಲ್ಲ ಅದ್ ಯಾವ್ದು ಬೇಕು ನಿನಗೆ ಇದ್ರಾಗ ನೋಡು ಹುಟ್ಟಿಸಿದವ ಯಾವ ಇದನ್ನ ಭೂಮಿ ಎಲ್ಲ ಅವ ಹೌದಿಲ್ರಿ ಅವ ಹುಟ್ಟಿಸ್ಯಾನಂದ ಬಳಕ ಇದ್ರ ಮಾಲಕನ ಅವನ ಅಲ್ಲ ಮತ್ ನಿಂದ ಏನೈತಿ ಅಧಿಕಾರಿ ಇಲ್ಲಿ ಏನಿಲ್ಲ ಬರೇ ಆಕನಿಂದ ಆಡೋದು ಬರೇ ಮತ್ ಹೇಳ್ತಾಳ ಈ ಕಡೆ ಬಂದ 12ನೇ ಶತಮಾನದಾಗ ಹರಳಯ್ಯ ಅವ್ರ ನಮಸ್ಕಾರ ಮಾಡ್ಯಾರ ಬಸವಣ್ಣವಾಗ ಆ ಕಡೆ ಹೋಗಿದ್ ಬರ್ತಾ ಅವ್ ಹೋಗ್ಯಾರ್ರಿ ಅವ ಕಲ್ಯಾಣದಾಗ ಇಲ್ಲಿ ಅವ್ ನೋಡ್ಯಾರ ಅವ್ರ 12ನೇ ಶತಮಾನದಾಗ ಮಾಡ್ಯಾರು ನಿನ್ನ ಹುಟ್ಟಿ ಕಿಸಿ ಮಾನ್ಯ ಹುಟ್ಟಿ ನಿನ್ನ ಕಣ್ಣ ತೆರದಿಂದ ಡಪ್ ಹಿಡಿದು ನೀ ಹಾಡ್ಕೊತ ತಿರ್ಗಾಡ್ಲತ್ತಿದ್ದಿ ನಿನಗೆ ಏನ್ ಗೊತ್ತವ್ರು 12ನೇ ಶತಮಾನದಾಗ ಮಾಡ್ಯಾರ ಅಂತ ಹೇಳಿ ಅವ್ರು ಎಂತ ನಮಸ್ಕಾರ ಮಾಡ್ಯಾರ ಒಂದೇ ಮಾಡ್ಯಾರ ಅವ್ರು ಒಂದೇ ಮಾಡ್ಯಾರ ಯಾವ್ದ ಬಸವಣ್ಣವ್ರು ಶರಣು ಅಂದ ಕೂಡಲೇ ಮುಂದೆ ಏನಾಗ್ಯದ ಶರಣು ಶರಣಾರ್ಥಿ ಎರಡಗೆ ತಿರುಗಿ ಎರಡು ಬರ್ಬೇಕಾಗ್ಯದ ಇದು ಒಂದಕ್ಕೆ ಎರಡಕ್ಕೆ ತಿಳ್ಕೊಂಡು ಅವಾಗ ನಾವು ಮಧುವರ್ಷ ಉದ್ಧಾರ ಆಗ್ಬೇಕಾಗೈತಿ ಮಧುವರ್ಷ ಉದ್ಧಾರ ಆಗ್ಬೇಕಾಗೈತಿ ಚರ್ಮ ಮಾಡಿ ತೆಗೆದು ತಂದ ನಿನ್ನ ಸಿಕ್ಕವ್ರಿಗೆ ನಮಸ್ಕಾರ ಮಾಡಿಲ್ಲ ಅವರು ಮಾಡಿಲ್ಲ ಯಾಕೆ ಅವ್ರಿಗೆ ಬೇಕಾಗಿಲ್ಲ ಅವು ಬೇಕಾಗಿಲ್ಲ ಅದಕ್ಕೆ ಹೇಳ್ತಾರ ನೋಡ್ರಿ ಹಿಂದೂದೊಳಗ ಏನು ಈ ತರ ಆಗ್ತದ ಇನ್ ಏನು ಈ ಇಸ್ಲಾಂ ಧರ್ಮದೊಳಗ ಸಲಾಂ ಅಲಿಕುಂ ಅಂತಾರ ಅಲ್ಲಿ ಸಲಾಂ ಅಲಿಕುಂ ಅಂದಾಗ ಇವ್ರು ಇಚ್ಚಿ ಕಡೆ ಹೇಳ್ತಾನ ವಾಲಿಕುಂ ಸಲಾಂ ಅಂತ ಹೇಳಿ 2 ಸಲ ಮಾಡ್ತಾನ ಶರಣಾರ್ಥಿ ಅಂದಂಗ ಏನು ಪಾನಿ ನೀರ ಅಂದಂಗ ಅವ್ರ ಭಾಷೆದಾಗ ಹಂಗಾಗ್ಯದ ನಮ್ಮ ಭಾಷೆದಾಗ ಹಿಂಗಾಗ್ಯದ ಎಲ್ಲಾ ಹೋಗಿ ಒಂದಾಗ್ಯದ ಏನು ಅವ್ರ ಅಲ್ಲಾ ತೇಳಿಕಿಸಿಂದ ಏನು ಅವ್ರ ನಮಾಜ್ ಮಾಡ್ತಾರ ನಾವ್ ಪರಮಾತ್ಮ ಅಂತ ಹೇಳಿ ಕಾಲ್ಪೇಟಿಗೆ ಏರಿಸಿಂದ ನಾವು ಭಜನೆ ಮಾಡ್ತೀವಿ ಅವ್ರೆಲ್ಲಾ ಮಾಡಿಟ್ಟಾರ್ರಿ ಮುಂದೆ ಅಗದಿ ಮೂತಿ ಮೇಲೆ ಮುಂದೆ ಐತೆ ಮುಂದೆ ಅದ ನೋಡ್ರಿ ಅಲ್ಲಿ ಬಂದ್ರು ಇಸ್ಲಾಂ ಧರ್ಮದವರು ಹೌದೌದಲ್ಲ ರಾಮ ರಹೀಮ ನಾಮ ಐತೇರ ಸಬ್ಕು ಅಲ್ಲಾ ಏಕ ಹೇ ಅಂತಾರು ಏನು ರಾಮ ರಹೀಮ ನಾಮ ಐತೇರ ಸಬ್ಕು ಅಲ್ಲಾ ಏಕ ಅಂತ ಹೇಳ್ತಾರ ಹಿಂದೂ छोड़ते हैं दाढ़ी ಏನು ಹಿಂದೂ छोड़ते हैं शेंडी मुस्लिम छोड़ते हैं दाढ़ी मुस्लिम छोड़ते हैं दाढ़ी शेंडी अलग है दोनों का बाला एक है ಇವು ಎರಡು ಬೇರೆ ಬೇರೆ ಇದ್ರು ಇದು ಕೂದಲು ಒಂದೈತೆ ಅಂತ ಹೇಳ್ತಾರ ಅವರು ಹಿಂದೂ ಪಹनते हैं धोती ಏನು ನಾವು ಹಿಂದೂಗಳು ಉಡ್ತೀವಿ ಧೋತಾರ ನೋಡ್ರಿ ಮತ್ತೆ ನೀವು ಹೇಳಿದಂಗ ಅವ್ರು ಏನು ಇಸ್ಲಾಂ ಧರ್ಮದವ್ರು ಅಜ್ಜ ಅವ್ರು ಬಂದ್ರ ಅವ್ರು ಲುಂಗಿನ ಉಟ್ಕೊಂಡು ಬಂದಾರ ನೋಡ್ರಿ ನಮಸ್ಕಾರ ಹೌದಲ್ಲ पहनते हैं लुंगी मुस्लिम पहनते हैं लुंगी धोती अलग है दोनों का धागा एक है ಏನು ಇವು ಎರಡು ಲುಂಗಿನೂ ಬ್ಯಾರೆ ಅದ ಧೋತ್ರು ಬ್ಯಾರೆ ಅದ ಖರೆ ಧಾರ ಒಂದೈತೆ ಅಂತ ಹೇಳ್ತಾರ ಧಾರ ಹಿಂದೂ बनते हैं मंदिर ನಾವು ಕಟ್ಟುದು ಹಿಂದಿಗಳು ಎಲ್ಲ ಮಂದಿರ ಕಟ್ತೀವ ಮುಸ್ಲಿಂ ಕಟ್ತಾರ मस्जिद ಹೌದಲ್ಲ मस्जिद मंदिर अलग है दोनों का पत्थर एक है ಎರಡು ಬ್ಯಾರೆ ಬೇರೆ ಇದ್ರ ಕಲ್ಲು ಒಂದೈತೆ ಅಂತ ಹೇಳ್ತಾರ ಕಲ್ಲು ಮಾತ್ರ ಒಂದೇ ಐತೆಪ್ಪ ಹೌದಲ್ಲಪ್ಪ ಹಿಂದೂ ಕೈತೆ ಹೇ ರಾಮ ಹಿಂದೂ ಕೈತೆ ಹೇ ರಾಮ ಮುಸ್ಲಿಂ ಕೈತೆ ಹೇ ರಹೀಮ ಅಂತ ಹೇಳ್ತಾರ ರಾಮ ರಹೀಮ अलग है दोनों का आत्मा एक है ಒಂದ ಬೇಕ್ರಲ್ಲ ಒಳಗಿಂದ
ಅವ್ರಾದ್ರೂ ಭೇದ ಮಾಡಿಲ್ಲ ಕುರಂದವ್ರಾದ್ರೂ ಕೂಡ ಅವ್ರು ಭೇದ ಮಾಡಿಲ್ಲ ಕರೆ ಈಕಿ ಹೆಣ್ಮಗಳು ಬಂದು ಭೇದ ಮಾಡ್ಲತ್ತಾಳ ಅದ ನನಗ್ ತಿಳಿವಲ್ತಾಗ್ಯದ. ಯಾಕಂತಂದ್ರೆ ತಿಳಿಲಾರ್ದಕ್ಕಾಗ್ತದಪ್ಪ. ತಿಳಿಲಾರ್ದಕ್ಕ ತಿಳಿಬೇಕಾಗಲ್ಲ. ಇನ್ನ ಎಟ್ಟು ಎಂದ ತಿಳಿದ ಬರೇ ಇದ್ರಾಗ ಹೋಗುದ ಅಥೋ ಏನು ತಿಳ್ಕೊಳ್ದೈತು. ಸಕ್ಕರೆ ಸವಿ ತಿಳಿದಂಗ ತಿಳಿಬೇಕಾಗ್ತತಿ. ಸಕ್ಕರೆ ಸವಿ ತಿಳಿದಂತೆ ಆ ಪರಮಾತ್ಮನ ತಿಳ್ಕೊಬೇಕಾದ್ರ ಸಕ್ಕರೆ ನೋಡಲಾಕ ಬೆಳಗ ಕಾಣಿಸ್ತದ. ಬೆಳಗದ ಅಲ್ಲಿ ಬರ್ತದ. ರುಚಿ ಹಂಗೈತೆ ಅಂತ ಕೇಳಿದ್ರೆ ಹೇಳಕ್ ಬರ್ತೈತೇನ್ರಿ? ತಿನ್ಬೇಕಾಗತಿ. ತಿಂದು ನೋಡಿದಾಗ ರುಚಿ ಸಿಗ್ತದ. ಹಂಗ ನೀ ತಿನ್ಬೇಕಾಗೈತಿ. ನನ್ನ ಕಡೆಯಿಂದ ನೀ ದೇವ್ರ ನೋಡಿ ಏನು ಮಾಡಾಕಿದಿ ನಿಂದ ನೀ ಹುಡುಕ್ಯಾಡ. ಪರಮಾತ್ಮ ನಿನಗ ಒಲಿತಾನ. ಬರೇ ನೀ ದೇವ್ರ ನೋಡಿದೆ ಅಂದ್ರ ಬಂದ್ ಹೇಳಂದ್ರ ನಾ ನೋಡಿನಂತ ಹೇಳ್ತ ನೀ ಏನ್ ಮಾಡಿಕಿದಿ ಇದಕ್ಕ? ದೇವರ ದೇವರು ಅಂದ್ರೇನು? 3 ಅಕ್ಷರ ಅದಾವ. ದೇ ಅಂದ್ರ ದೇಹ ರಹಿತ. ಅಂದ್ರ ವರುಣ್ ರೈತ್ರಿ. ರೂ ಅಂದ್ರ ರೂಪ ರಹಿತ. ಇದೇನು ಈ ರೈತ ಆದಂತ ವಸ್ತು ಇಲ್ಲಂದಂಗಾತು. ಅಖಂಡ ಅದ್ವೈತ ಪರಬ್ರಹ್ಮ ವಸ್ತು ಮೂಲ ತುದಿ ಫಳ್ಳಿ ಬಿಡಲಾದ ತುಂಬಿಕೊಂಡಿದ್ದಾನ ಪರಮಾತ್ಮ. ಅಖಂಡ ಅದ್ವೈತ ಪರಬ್ರಹ್ಮ ವಸ್ತು ಇದ್ದಾನಂತ ಹೇಳ್ತಾರ ಸಂಧಿ ಸಂಧಿಗೆಲ್ಲ ಮುಳ್ಳು ತುದಿ ಮ್ಯಾಗ ಸುದಕ ಎಲ್ಲಾ ಕಡೆ ಅವ ತುಂಬಿಕೊಂಡಿದ್ದಾನ. ಅವ್ ಇರ್ಲಿಕ್ರ ನಿನಗೇನು ಜಾಗ ಇಲ್ಲ. ಅವ ಇಲ್ಲದೆ ತಪ್ಪಲ್ ಕೂಡ ಅಳಿಗಾಡಂಗಿಲ್ಲ. ಹೌದಲ್ಲ? ಅದಕ್ಕೆ ಹೇಳ್ತಾರ ನಿಮ್ ಹರಳಯ್ಯವ್ರು ಬಂದು ಏನು ಚಪ್ಪಲ್ ಮಾಡಿ ಕೊಟ್ಟಾರಲ್ಲ ಬಸವಣ್ಣವ್ರಿಗೆ, ಅವ್ ಈಗ ಸದ್ಯ ಎಲ್ಲಿ ಅದಾವ್, ಯಾವ ಜಾಗದಾಗ ಅದಾವ್, ಯಾವ ಸ್ಥಾನದಾಗ ಅದಾವ್, ಯಾರು ಪೂಜೆ ಮಾಡ್ತಾರ ಅಂತ ಕೇಳ್ತಾರ. ಎಲ್ಲಿ ಮಾಡ್ಯಾರ ಅಲ್ಲಿ ಬಿಡ್ಬೇಕು. ಅದಕ್ಕೆ ಹೇಳ್ತಾರ ಸೇಡಮ ತಾಲೂಕು ಬರ್ಕೋ. ನಿನ್ ಕಡೆ ನೋಡುವಟ್ ನಾನು ಹನಗಾಟ ಇದನ್ನ ಬಂದಿಲ್ಲ. ಸೇಡಂ ತಾಲೂಕು ಗುಲ್ಬರ್ಗಾ ಜಿಲ್ಲಾ ಮುಂದ ಮಲಕವಾಡ ಅಂತ ಹೇಳಿ ಗ್ರಾಮದ. ಆ ಗ್ರಾಮದಾಗ ಪೊಲೀಸ್ ಪಾಟೀಲ್ ಅವ್ರ ಮನಿ ಒಳಗ ಪೂಜೆ ಆಗ್ತಾವ. ಇನ್ನೂ ಆಗ್ಲಿ ಅವು ಬರ್ಕೋ. ನಿನಗ್ ಬೇಕಾದ್ರ ಬರದ್ ಇಟ್ಕೋ. ಮುಂದಿನ ನಾ ಹೇಳಕ್ ಖಾಲಿ ಇಲ್ಲ. ನೀ ಹೆಂಗ ಭಕ್ತಿ ಮಾಡುದು, ಹೆಂಗ ಹಾದಿ ಹುಡುಕ್ಯಾಡೋದು ಅಂತ ಹೇಳತ್ತಿದ್ ಹಂಗ ಹೇಳ್ಕೊತ ಹೊಂಟನ. ಅವ್ನಿಗೆ ಬರ್ಕೊಳ್ಳೋದು ಮಾಡೋದು ಗೊತ್ತೇ ಇಲ್ಲ. ಸಾಲಿನೇ ಕಲ್ತಿಲ್ಲ. ಅವ್ ಏನ್ ಬರ್ಕೋತೀರಿ ಅವನಿಗೆ? ಸಾಲಿನ ಕಲ್ತಿಲ್ಲ. ಸಾಲಿನೇ ಕಲ್ತಿಲ್ಲ. ನೀ ಏನ್ ಕಲ್ತಾನತ್ತೀರಿ? ಮಹಾತ್ಮ ಗಾಂಧಿ ತತ್ವ ಸಾಧನೆ ಇದಿರಿಲ್ಲ. ಮಂದಿದ ಹೇಳಿ ಏನು ಫಲವಿಲ್ಲ. ಹುಡುಗಿ ಮಂದಿದ ಹೇಳೇನೋ ಫಲವಿಲ್ಲ. ಅಂತವ್ರಕ್ಕಿಂತಲೂ ನೀನೆ ಚಲೋ. ಯಾರ ಮಹಾರಾಜ ಮೊರೆಯೋದಿಲ್ಲ. ಅಂತವ್ರಕ್ಕಿಂತಲೂ ನೀನೆ ಚಲೋ. ಯಾರ ಮಹಾರಾಜ ಮೊರೆಯೋದಿಲ್ಲ. ಯಾರ ಮರ್ಜಿ ಮುರಿಯಂಗಿಲ್ಲ ಅಂದ ಕೂಡ ಮತ್ತೆ ಏನು ತಿಳ್ಕೊಂಡಳು. ಹೆಂಗ್ರಿ? ಆಕಿ ಯಾರ ಹಾಡಂಗಿಲ್ಲ. ಹಾಡ್ತಾಳ. ಹೌದಲ್ಲ? ಸಣ್ಣವ್ರ ಹಾಡಲ್ಲಿ ಮುದುಕರ ಹಾಡಲ್ಲಿ ಎಲ್ಲಾರ್ಗು ಯಾರು ಹೇಳ್ತಾರ ಎಲ್ಲಾರ್ಗು ಅನ್ನಂಗಿಲ್ಲ. ಅವ್ರ ಮರ್ಜಿ ಮುರಿಯಂಗಿಲ್ಲ. ಯಾಕ ಈ ಹೆಣ್ಮಗಳ್ರಿ ಹಂಗ ಹೇಳಿಲ್ಲ ಅವ್ರ ಕವಿಗಳು. ಅವ್ರು ಕೇಳ್ತಾ ಇದ್ದಾರೆ, ಇದು ಭಾರತ ಮಾತೆಯ ಮಕ್ಕಳೆಲ್ಲಾರು ನಾವು. ಏನು ಭಾರತ ಮಾತೆ ಮಕ್ಕಳದೀವಿ ನಾವು. ಭಾರತ ಮಾತೆ ಅಂದ್ರೆ ಹೆಣ್ಣದಾಳ. ಮತ್ತ ನಿಮ್ಮ ಭಾರತ ಅಪ್ಪನ ಮಕ್ಕಳು ಅನ್ಬೇಕಾಗಿತ್ತು. ನಿಮ್ಮ ಅಪ್ಪನ ಹೆಸರು ತಗೊಂಡಿಲ್ಲ ಅಂತ ಹೇಳತ್ತಾ ಇದ್ದಾಳೆ ಹೆಣ್ಮಗಳು. ಅವ್ರ ಪದ್ದಾಗಿಲ್ಲ ಕರೆ ಇವ್ರು ಬಾಯಾಗದವ್ರಲಿ. ಅದಕ್ಕೆ ಹೆಂಗ ಮಾಡೋದದ? ಹಂಗಿಲ್ರಿ ಅದು. ಮತ್ ಹೆಂಗ ಆಗ್ತಾವ ದಗದ್ ಬ್ಯಾರೆ ಆಗ್ತಾವ. ಇವ್ರಿಗೆ ಬರ್ಲಿಲ್ಲ ಅಂತ ಹೇಳಿ ಜಿಗಿದಾಡು ಕಂಪನಿ. ಅದ್ ಹೆಂಗ ಆಗ್ತೈತಿ? ಒಳ್ಳೆ ಮುಂಜಾನೆ ನಾಗಪ್ಪ ಹಾದ್ ಹೊಂಟಿದತ್ತ. ಏನು ನಾಗರಾಮ್ ಹಾದ್ ಹೊಂಟೈತಿ. ಮತ್ತ ಒಳ್ಳೆ ಸೂರ್ಯ ಉದಯ ಆಗೋ ಟೈಮ್ದೊಳಗ ನಾಗಪ್ಪ ಹಾದ್ ಹೊಂಟಾನ. ಎಲ್ಲಿ ಈ ಕಡೆ ಮುಂದ ಮಂದ್ರೂಪಕ್ಕ ಹಾದ್ ಹೊಂಟಾನು. ಅದೊಂದು ಹೇಸಿಗ್ಯಾಗ ಹುಳ ಐತತ್ ನೋಡ್ರಿ, ಜಂತ. ಅದೇನ್ ಅನ್ನೋದತ್ತ, ನಾಗ್ಯಾಗ ಹುಗಿ ಅನ್ನೋದತ್ತ. ಮತ್ತ ಒಳಗ ಮುನುಗುದತ್ತ ನರಕದಾಗ. ಮತ್ತ ಮ್ಯಾಗ ಹೇಳದತ್ತ, ನಾಗ್ಯಾಗ ಹುಗಿ ಅನ್ನೋದತ್ತ. ಮತ್ತ ನರಕನ್ಯಾಗ ಮುನುಗುದತ್ತ. ನಾಗಪ್ಪ ಇಂತದ
ಇನ್ ಕಚ್ತೀಯ ಬಾಯಿ ಹೊಲಸಾಗ್ತದ ತಿಳ್ಕೊ ಬಿಡ್ತೀಯ ಇದು ಮೈ ಮ್ಯಾಗ ಏರಂಗ್ ಕಾಣಿಸ್ತದ ಅಂತ ತಂದವ್ ನಾಗಪ್ಪ ಹಾ ಇರ್ಲಿ ಹ್ಯಾನ್ ಬೇಲಾಯ್ತು ಒದ್ರಾಡ್ಲಾಯ್ತು ಒದ್ರವಲ್ತಕ ಹಾ ನಾವ್ ಒಂದ್ ಜರ ಹೋಗಿ ಬರ್ತನು ಹೋಗಿ ಬರಾನ ನಿನ್ನ ನೋಡ್ತಾನ ಅಂದತ್ತವ ಹಾ ಮುಂದೆ ನಾಗಪ್ಪ ಹೋಗಿಸಿಂದ ತಿರುಗಿ ಬಂದ ಒಳ್ಳೆ ಬಾರ ಟೈಮ್ ಆಗಿತ್ತು ಒಣಗಿ ಚಕ್ಕಿಯಾಗಿ ಬಿದ್ದಿತ್ತ ಎಲ್ಲ ಒಣಗಿದ್ದೆ ಅವ್ರ ಕೆಲಸ ಆ ನರ್ಕು ಉಳ್ದಿಲ್ಲ ನೀನು ಇದನ್ನು ಉಳ್ದಿಲ್ಲ ಹಂಗಾಗ್ತಾವ ದಗದ ನೀ ಹೇಳೋದಾಗದ ಹಂಗಾಗುದಿಲ್ಲ ಭಾರತ ಮಾತೆಯ ಮಕ್ಕಳು ಎಲ್ಲಾರು ಓದ್ತೀನಿ ಇದಕ್ಕೂ ಒಬ್ಬ ಗಂಡ ಅದಾನು ಅವನ ಗಂಡನ ಹೆಸರು ಯಾನ ಕೇಳ್ತಾ ಇದಾರ ಅದಕ್ಕೆ ಹೇಳ್ತಾರ ಅವ್ರ ಕವಿಗಳು ಇಲ್ಲಿ ಕವಿಗಳು ಹೆಂಗ ಮಾಡ್ಯಾರ ನೋಡ ಹಂಗ ತಿರುವಿ ಇಟ್ಟಾರ ಮಹಾತ್ಮ ಗಾಂಧಿ ತತ್ವ ಸಾಧಾರಣ ಇದ್ದಿಲ್ಲ ಎಷ್ಟು ಮಂದಿ ಇಲ್ಲ ಮಹಾತ್ಮ ಗಾಂಧಿಗಳು ಅಂತವ್ರು ಎಷ್ಟು ಮಂದಿ ಆಗಿಲ್ಲ ಜಗತ್ತದೊಳಗ ರಗಡ ಮಂದಿ ಆಗ್ಯಾರ ನಿನ್ನ ಭಾರತ ಮಾತೆ ಹೆಸರು ಬರ್ಬೇಕಾದ್ರ ಇವ್ರಿಂದ ಬಂದದ ನೋಡು ಯಾವ ಮಹಾತ್ಮ ಗಾಂಧಿ ಆಗಲಿ ಏನು ನಮ್ಮ ದೇಶ ಸೇವೆ ಮಾಡ್ಯಾರಲ್ಲ ಇವ್ರಿಂದ ನಿನಗ ಭಾರತ ಮಾತೆ ಅಂತೇಳಿ ಹೆಸರು ಬರ್ಬೇಕಾಗ್ಯದ ಮತ್ ಏನು ಅದಕ್ಕ ಅವ್ರ ಅದಾರ ಹೇಳಿ ಕವಿಗಳು ಹಿಂಗ ಹೇಳ್ತಾರ ಉಲ್ಲೇಖ ನಿನಗ ತಿಳಿದ್ರ ಬರಬರಿ ಇತ್ತಂದ್ರ ಹೂನು ಬರ್ಲಿಕ್ರ ಜಂತಿನ ಗತ್ಲೆ ಮಾಡು ನಮ್ಗೇನಾಗುದದ ಏನಾಗ್ತದೆ ಏನಾಗಲ್ಲ ಮಹಾತ್ಮ ಗಾಂಧಿ ತತ್ವ ಸಾಧಾರಣ ಇದಿಲ್ಲ ಹುಡುಗಿಯ ಮಂದಿದ ಹೇಳೇನು ಫಲವಿಲ್ಲ ಹೌದು ಮಂದಿದ ಹೇಳೇನು ಫಲವಿಲ್ಲ ಅಂತವ್ರಗಿಂತಲೂ ನೀನೆ ಚಲೋ ಅಲ್ಲಿ ಯಾರ ಮಹಾರಾಜ ಮೊರೆಯುವುದಿಲ್ಲ ಅಂತವ್ರಗಿಂತಲೂ ನೀನೆ ಚಲೋ ಅಲ್ಲಿ ಯಾರ ಮಹಾರಾಜ ಮೊರೆಯುವುದಿಲ್ಲ ಏ ಮಾದೇವಿ ಮಲ್ಲಮ್ಮನಂಗ ನಡೆಯುವುದಿತ್ತು ಈಕೆ ಗಂಡನ ಯಾಕ ಮಾಡಕೋಲಿಲ್ಲ ಹೌದು ಗಂಡನ ಯಾಕ ಮಾಡಕೋಲಿಲ್ಲ ಮಮತೆಯಿಂದ ಬೆಳೆದು ಭಂಡಾರ ಬಡಕೊಂಡ್ರ ಕೊಳ್ಳಾಗ ಗುಳ ಕಟ ಕೋಲಿಲ್ಲ ಮಮತೆಯಿಂದ ಬೆಳೆದು ಭಂಡಾರ ಬಡಕೊಂಡ್ರೆ ಕೊಳ್ಳಾಗ ಗುಳ ಕಟ ಕೋಲಿಲ್ಲ ಏ ಪರ ಪುರುಷರಿಗೆ ಎಲ್ಲವ ಕೆಟ್ಟಿದಿಲ್ಲ ಹುಡುಗಿ ಅವ್ರಂಗ ನೀವ್ಯಾಕ ನಡಿಲಿಲ್ಲ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ 36 ಮಂದಿ ಒಳಗ ನಿಮ್ಮ ಗರ್ತ್ಯಾರ ಒಳಗ ಎಲ್ಲೋ ಬೇಕಿದಾಳ ಇನ್ನು 36 ಮಂದಿ ಗರ್ತ್ಯಾರ ಅದಾರ ಈ ಗರ್ತ್ಯಾರ ಒಳಗ ಹೇಳ್ತಾ ಇದ್ದಾರೆ ಕವಿಗಳ ನಾ ಹೇಳುದಲ್ಲ ನನ್ನ ಮನಿ ಮಾತಲ್ಲ ನನ್ನ ಸತ್ತದ ಏನ ಇಲ್ಲಿದ್ರಾಗ ಏನು ಪರ ಪುರುಷರಿಗೆ ಎಲ್ಲವ ಕೆಟ್ಟಿದಿಲ್ಲ ಅವ್ರಂಗ ನೀವ್ ಯಾಕೆ ನಡಿಲಿಲ್ಲ ಕವಿಗಳು ಕೇಳ್ತಾ ಇದ್ದಾರ ನಾ ಕೇಳಿದ್ದು ಅಲ್ಲಿದು ಮತ್ ಹೇಳ್ತಾರ ಮಹಾದೇವಿ ಮಲ್ಲಮ್ಮನಂಗ ಇರುದಿತ್ತು ನೀವು ಗಂಡನ ಯಾಕ ಮಾಡ್ಕೊರ್ಲಿಲ್ಲ ಯಾರಿಗ್ ಮಾಡ್ಕೊಂಡಿರ್ತೀರಿ ಅವ್ರ ಮತ್ ಚೆನ್ನ ಮಲ್ಲಿಕಾರ್ಜುನ ಪರಮಾತ್ಮನ ದೇವ್ರ ತೇಳಿಗಿಸಿಂದ ಮಾಡ್ಕೊಂಡಾರ ಹೌದಲ್ಲ ಗಂಡ ಅದನ್ರಿ ಗಂಡ ಇಲ್ದ ನಡೆದೇ ಇಲ್ಲ ಈ ಹೆಣ್ಣಿಗೆ ಗಂಡ ಬೇಕು ಗಂಡಿಗೆ ಹೆಣ್ಣು ಬೇಕು ಯಾವಾಗ ಬೇಕು ಗಂಡ ಇದ್ದಾಗ ಹೆಣ್ಣು ಮೊದಲ ಗಂಡ ಅದ ಆಮ್ಯಾಗ ಹೆಣ್ಣು ಐತಿ ನಿನಗೆ ಹೆಣ್ಣು ಇಲ್ಲತ್ ನಾ ಹೇಳತ್ತಿಲ್ಲ ಮೊದಲ ಗಂಡ ಅಂತೇಳಿ ಪರಮಾತ್ಮ ಏನ್ ಮಾಡ್ಯಾನ ಇದು ಉತ್ಪತ್ತಿ ಸ್ಥಿತಿ ಮಾಡು ಸಲುವಾಗಿ ಒಂದು ಉತ್ಪತ್ತಿ ಗೊಂಬಿ ಮಾಡ್ಯಾನ ಒಂದು ಉತ್ಪತ್ತಿ ಗೊಂಬಿ ಮಾಡ್ಯಾನ ಅದು ಕೆಸರಿ ಗೊಂಬಿ ಮಾಡಿ ಗಂಡ ಗೊಂಬಿ ಮಾಡಿ ಭೂಲೋಕಕ್ಕೆ ಬಿಟ್ಟ ಏನು ಭೂಲೋಕಕ್ಕೆ ಬಿಟ್ಟಾಗ್ರಿ ಬಿಟ್ಟು ಕೂಡಲೇ ಅದಕ್ಕೆ ಏನ್ ಮಾಡ್ತಿತ್ತು 10 ಮುಳುಗಿ ಬಂದ ಇಬ್ರಿಸ್ ಬರ್ತಿತ್ತು ಇಂಬ್ಲಿಷ್ ಎಂಬ ಪಿಶಾಸಿ ಬಂದು ಪ್ರತಿದಿನ ಕೆಡಿಸ್ತಿತ್ತು ಇವ್ ಪ್ರತಿದಿನ ಪರಮಾತ್ಮ ಮಾಡುತ್ತಿದ್ದ ಪ್ರತಿದಿನ ಕೆಡಿಸ್ತಿತ್ತು ಮತ್ತೆ ತಯಾರು ಮಾಡ್ತಿದ್ದ ನೀವು ಹಂಗೆ ಮಾಡ್ಕೋತ ಇದ್ದ ಅಲ್ಲಿಂದ ಇವನಿಗೆ ವಿಚಾರ ಮಾಡ್ದ ಇದಕ್ಕೆ ಹ್ಯಾಂಗ ಮಾಡ್ಬೇಕಂದ್ರ ಒಂದ್
ಇದಕ್ಕೆ ಕಾವಲ ಅಂತ ಹೇಳಿ ಒಂದ ಗೀದಮ್ ಅಂತ ಹೇಳಿ ನಾಯಿ ತಯಾರು ಮಾಡದ. ಗೀದಮ್ ಅಂತ ಹೇಳಿ ನಾಯಿ ತಯಾರು ಮಾಡ್ತಾನ. ಅದಕ್ಕೆ ಕಾವಲ್ ಕಿಟ್ಟ. ಅದನ್ನ ಕಾವಲಿಗೆ ಇಟ್ಟಾನ. ಆದ್ರೆ ಒಂದೇ ಗೊಂಬಿಲಿಂದ ಉತ್ಪತ್ತಿ ಆಗಲ್ಲ ತಿಳ್ಕೊಂಡು ಏನ್ ಮಾಡಿದ, ಅದ್ ಕಾವಲಿಗೆ ಇಟ್ಟಾಗ ಏನಾಗ್ತದ, ಅದ ಮತ್ತ ಪ್ರತಿದಿನ ಬರುವಂಗ ಬತ್ತ ಏನು ಪಿಶಾಸಿ ಮತ್ತೊಂದು ಗೊಂಬಿ ತಯಾರು ಮಾಡಿ ಹೆಣ್ಣು ಗೊಂಬಿ ತಯಾರು ಮಾಡಿ ಏನ್ ಮಾಡ್ದ, ಅದಕ್ಕ ಹವ್ವ ಆದಮ್ ಅಂತ ಹೇಳಿ ಹೆಸರಿಟ್ಟ. ಏನು ಹವ್ವ ಆದಮ್ ಅಂತೇಳಿ ಹೆಸರಿಟ್ಟಾನ ಹೆಣ್ಣು ಗೊಂಬಿಗೆ. ಇದಕ್ಕ ಪೂರ್ವಕ್ಕೆ ಬಿಟ್ಟಿದ್ದ, ಇದಕ್ಕ ಉತ್ತರಕ್ಕೆ ಬಿಟ್ಟು ಬಿಟ್ಟ. ಮುಂದೇನಾತ್ರಿ, ಅವು ತಿರ್ಗಾಡ್ಕತ್ರ ಆ ಕಡೆ ಹೋಗ್ತಿತ್ತು ಈ ಕಡೆ ಬರ್ತಿತ್ತು, ಅದ ಆ ಕಡೆ ಹೋಗ್ತಿತ್ತು ಈ ಕಡೆ ಬರ್ತಿತ್ತು. ಪ್ರತಿ ಹಂಗೆ ಭೂಲೋಕ ಸುತ್ತ ಹಾಕ್ತಿದ್ವು ಇವ. ಯಾವಾಗ ಅದು ಕಾಲ ಬಂತು, ಯಾವಾಗ ಕಾರಣ ಬಂದದ, ಅವಕ್ಕೆ ಭೇಟಿ ಆಯ್ಕೊಮ್ಮ ಏನು ಹತ್ರದವಕ್ ಭೇಟಿ ಆಗ್ಯದ. ಹೆಣ್ಣ ಗಂಡ ಗೊಂಬಿಗಳು ಭೇಟಿ ಆದ ಕೂಡಲೇ ಅವಾಗ ಸಂಘ ಮಾಡಿದ್ರೆ ಗರ್ಭ ನಿಂದಿರ್ಬೇಕಂತ ಹೇಳಿ ಇದ್ದಿತ್ತಿಲ್ಲ. ಇದ್ದಿದ್ದಿಲ್ಲ, ಬರೇ ಕಣ್ಣು ದೃಷ್ಟಿದಿಂದ, ಬರೇ ದೃಷ್ಟಿ ಏಕಾಕಾರ ಆದಾಗ ಅದು ಗರ್ಭ ನಿಂತದ. ನುಸ್ತ ಕಣ್ಣು ದೃಷ್ಟಿ ಏಕಾಕಾರ ಆದಾಗ್ರಿ ಗರ್ಭ ನಿಂತು ಏನಾಯ್ತು, ಹೆಣ್ಣ ಗಂಡ ಎರಡು ಹುಟ್ಟಿದು. ಏನು ಹೆಣ್ಣಾಗರ ಎರಡು ಹುಟ್ಟಿದಾಗ ಅದಕ್ಕೆ ಅಣ್ಣ ತಂಗಿಯರಿಂದ ಜಗತ್ತು ಉತ್ಪತ್ತಿ ಅಂತ ಹೇಳಿ ಕುರಾನ್ದವ್ರು ಬರೆದಿಟ್ಟಾರ. ಅಣ್ಣ ತಂಗಿ ಹಿಂದೆ ಬರೋಬರಿ ಐತ್ರಿಲ್ಲ. ಮತ್ತೆ ಹಿಂಗಾಗೈತಿ ಉತ್ಪತ್ತಿ. ಕುರಾನ ಬರೆದಿಟ್ಟಾರ ಏನ ಸುಮ್ಮತ್ ಬರ್ದಾರ ಅಂತ ಹೇಳಿದ್ರಿ ಏನ, ಮತ್ತಂದ್ರೆ ಬರೆದು ಸುಳ್ಳದು. ಅದಕ್ಕೆ ಮುಂದೆ ಏನ್ ಹೇಳ್ತಾ ಇದ್ದಾರ, ಏನಂತಾರಪ್ಪ, ಏ ಪರ ಪುರುಷರಿಗೆ ಎಲ್ಲವ ಕೆಟ್ಟಿದಿಲ್ಲ, ಹುಡುಗಿ ಅವರಂಗ ನೀವ್ಯಾಕ ನಡಿಲಿಲ್ಲ, ಹೌದು ಅವಳಂಗ ನೀವ್ಯಾಕ ನಡಿಲಿಲ್ಲ, ಪರ ಪುರುಷರ ಅಂದ್ರ ಸಕ್ಕರೆ ಸವಿ ನಿಮಗ ಶರಗ ಹಾಸ್ತ್ರ ನಾಚಿಕೆಲ್ಲ, ಪರ ಪುರುಷರ ಅಂದ್ರ ಸಕ್ಕರೆ ಸವಿ ನಿಮಗ ಶರಗ ಹಾಸ್ತ್ರ ನಾಚಿಕೆಲ್ಲ, ಅಗದ ಸುಳ್ಯಾರಿಗೆ ಹ್ಯಾಂಗ ಆದಿತೋ ಮೋಕ್ಷ, ಆದಿತೋ ಮೋಕ್ಷ, ನಿಮ್ಮ ಹಡಲಿಗೆ ಜೋಗದ ಭಿಕ್ಷ, ಜೋಗದ ಭಿಕ್ಷ, ನಿಮ್ಮ ಹಡಲಿಗೆ ಜೋಗದ ಭಿಕ್ಷ, ಜೋಗದ ಭಿಕ್ಷ, ಸುಳಿ ಮೂಪಾಯಿ ಜೋಗಿ ಎಷ್ಟು ನಡೆಯೋದಿತ್ತು ಲಕ್ಷ, ನಡೆಯೋದಿತ್ತು ಲಕ್ಷ, ಮೂಳ ನಾಯಿಯ ಮನರ ಶಿಕ್ಷಾ, ಯಮನರ ಶಿಕ್ಷಾ, ಮೂಳ ನಾಯಿಯ ಮನರ ಶಿಕ್ಷಾ, ಯಮನರ ಶಿಕ್ಷಾ, ಅಕ್ಕಲಕೋಟ ತಾಲೂಕ ಅಂದೇವಾಡಿ ಗುರು ದೀಕ್ಷಾ, ಹವದ ಗುರು ದೀಕ್ಷಾ, ಸದಾನಂದ ಮಲ್ಲೇಶನ ಕೋಕ್ಷ, ಮಲ್ಲೇಶನ ಕೋಕ್ಷ, ಸದಾನಂದ ಮಲ್ಲೇಶನ ಕೋಕ್ಷ, ಮಲ್ಲೇಶನ ಕೋಕ್ಷ, ಕರ್ನಾಟಕ ರಾಜ ಪ್ರಶಸ್ತಿ ಗೈಬೀಶ, ಹುಡುಗಿ ಸಾರಿದ ವಾಣಿ ಸುಳ್ಳ ತಿಳಿಬಾರದು, ಹೌದು ಸಾರಿದ ವಾಣಿ ಸುಳ್ಳ ತಿಳಿಬಾರದು, ಮನೆಯಲ್ಲಿ ದೇವ್ರ್ಯಾವ್ದು ಹೊರಗಿನ ದೇವ್ರ್ಯಾವ್ದು, ನೀ ಹುಡುಕು ದೇವರಿನ ಮತ್ಯಾವದು, ಅದಕ್ಕೆ ಏನ್ ಕೇಳ್ತಾ ಇದ್ದಾರೆ ಹೆಣ್ಮಗಳು,
ಶ್ರೀ ಗಣಾಜ ರಾಜ ಅಂತ ಹೇಳಿ ಏನು ನೀವು ಎಲ್ಲಾರು ಮಾಡ್ತೀರಿ ಬರಬರಿ ಅದ ಒಪ್ತೀವ ಆದ್ರ ಆ ಗಣಪತಿ ಹಲ್ಲು ಮುರಿದೈತಿ ಯಾಕೆ ಚಾಜಿಗೆ ಬಂದ ಹೆಂಗ ಬಂದತ್ ಕೇಳ್ತಾ ಇದ್ದಾರ ಯಾಕೆ ಬಂದ್ರ ಕ್ರೌಂಚಿ ಗಂಧರ್ವ ಗಣಪತಿಗೆ ಯುದ್ಧ ನಡೆದಾಗ ಅಲ್ಲಿ ಏನಾಯ್ತು ಹಲ್ಲು ಮುರಿದ ಗಣಪತಿದ ಏನು ಗಣಪತಿದ ಹಲ್ಲು ಮುರಿದೈತ್ರಿ ಆ ಮುರಿದ ಕೂಡ್ಲೆ ಅಲ್ಲಿ ಏನಾಗ್ತದ ಅದ್ ಲೇಖಿನ್ಕಿ ವೇದ ಯಾಸ್ರ ಕೈಯಾಗ ಆಗ್ಯದ ಆಗ್ಬೇಕಾಗಿತ್ತು ಹಲ್ಲು ಮುರಿಬೇಕಾಗಿತ್ತು ಮುರಿಬೇಕಾಗಿತ್ತತ್ರಿ ಹಾ ಯಾವ ವೇದವ್ಯಾಸ ಋಷಿಗಳು 12 ಪುರಾಣ ಬರಿಬೇಕಾಗಿತ್ತು ಅದ್ರಲ್ಲಿ 18 ಪುರಾಣ ಬರಿಬೇಕಾಗಿತ್ತು ಅವ್ರ ಆಶೀರ್ವಾದ ಅದಕ್ಕೆ ಆಗ್ಯದ ಗಣಪತಿಗೆ ಹೌದಾ ಅದ್ ಹೇಳ್ತಾ ಇದ್ದಾಳೆ ನೀವು ನೋಡ್ರಿ ಚಾಜಕ್ಕೆ ಒಂದು ಬಟ್ ಮಂಡ ಆದ್ರ ಚಾಜ್